ಸ್ವಲ್ಪ ತಾಯಿಗೆ ದಬಾಯಿಸಿ ನೀನ್ ಯಾರು ಹಂಗಿಂಗೆ ಅಂತ ಅವಳು ಏನ್ ಮಾಡ್ತಾಳೆ, ಪೈಕಿ ಎತ್ತಿಟ್ಬಿಡ್ತಾಳೆ. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಎಷ್ಟು ಹುಡುಕಿದ್ರು ಸಿಗಲ್ಲ. ಆಮೇಲೆ ಅಮ್ಮ ನೀನೇ ದೊಡ್ಡವಳು, ಏನ್ ಮಾಡ್ಬೇಕು ಹೇಳು ಅಂತಂದಾಗ ಹೆಲ್ಮೆಟ್ ಹಾಕೊಂಡೋಗು, ಚಾವಿ ಕೊಡ್ತೀನಿ ಅಂತ ಕೊಟ್ಟು ಕಳಿಸ್ತಾಳೆ. ಆ ಕೆಲಸ ತಾಯಂದ್ರು ಮಾಡ್ಬೇಕು. ಚಿಕ್ಕ ಚಿಕ್ಕ ಹುಡುಗರು ಟ್ರಿಪಲ್ ರೈಡಿಂಗ್ ಹೋಗೋದು, ಡಬಲ್ ರೈಡಿಂಗ್ ಹೋಗೋದು, DL ಇಲ್ದಲೆ ಗಾಡಿಲಿ ಹೋಗೋದು, ಹೆಲ್ಮೆಟ್ ಇಲ್ದಲೆ ಹೋಗೋದು, ಆಪೋಸಿಟ್ ಸೈಡ್ ಬರೋದು, ಫೋನಲ್ಲಿ ಮಾತಾಡ್ಕೊಂಡು ಹೋಗೋದು, ಸತ್ತು ಬೀದಿ ಹಣ ಹಾಕ್ತೀರ ನಾಳೆ. ನಿಮ್ ಸ್ವಾರ್ಥಕ್ಕಾದ್ರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ, ಹೌದಲ್ಲ? ಅಲ್ಲೆಲ್ಲಿ ನೋಡ್ತೀರಲ್ಲ ಟಿವಿಗಳಲ್ಲಿ 4 ಜನ ಆಕ್ಸಿಡೆಂಟ್ ಆಗಿ ಸತ್ರು, 3 ಜನ ಆಕ್ಸಿಡೆಂಟ್ ಆಗಿ ಸತ್ರೆ ಬೇರೆದೆಲ್ಲ ನೋಡಿ ಸುಮ್ಮನಾಗ್ತಾರೆ ಅಷ್ಟೇ. ನಿಮ್ಮ ಮನೆಯವ್ರಿಗೆ ಅಷ್ಟೇ ನಷ್ಟ. ಯಾರು ಅಳಲ್ಲ. ಈ ಫ್ರೆಂಡ್ಸ್ ಬಾರ ಚಾಕೊಳಕ್ ಬರೋಣ, ಬಾರ ಸಿಗರೇಟ್ ಸೇರ್ಕೊಂಬರೋಣ, 3 ಜನ ಆದ್ರೂ ಪರವಾಗಿಲ್ಲ, ಬೈಕಲ್ಲಿ ಹೋಗೋಣ, ಹೆಲ್ಮೆಟ್ ಬೇಡ ಅಂದ್ಕೊಂಡು ಯಾರು ಹೇಳಿರ್ತಾರಲ್ಲ, ಯಾರು ನಿಮ್ ತಂದೆ ತಾಯಿಗೆ ಬಂದು ಆಮೇಲೆ ದುಡ್ಡು ಕೊಡೋದು, ಕಾಸು ಕೊಡೋದು, ಅವ್ರ ನೋಡ್ಕೊಳೋದು, ಅಥವಾ ನಿಮ್ಮ ಮನೇಲಿ ಯಾರೋ ಅಣ್ಣ ತಮ್ಮ ಅಕ್ಕ ತಂಗಿರಿದ್ರೆ ಅವ್ರ ಮದುವೆ ಮಾಡೋದು, ಓದಿಸೋದು ಯಾರಾದ್ರೂ ಮಾಡ್ತಾರ? ಎಲ್ಲಾದ್ರೂ ನೋಡಿದೀರಾ? ಯಾವ್ದೋ ಸುಮ್ಮನೆ ವಿಡಿಯೋದಲ್ಲಿ ಮಾಡ್ಬೋದು ಅಷ್ಟೇ. ವಿಡಿಯೋದಲ್ಲಿ ನಾಟಕ ಮಾಡ್ಕೊಂಡು ಚೆನ್ನಾಗಿ ವ್ಯೂಸ್ ಬರ್ಲಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಬೋದು ಬಿಟ್ರೆ ನಾನಂತೂ ಯಾರನ್ನು ನೋಡಿಲ್ಲ, ಎಕ್ಸೆಪ್ಷನ್ಸ್. ಹಂಗಾಗಿ ಫಸ್ಟ್ ನಿಮ್ ಮನೆಗೆ ಜವಾಬ್ದಾರಿಯುತ ಮಗ ಮಗಳು ಆಗುವಂತ ಕೆಲಸ ಮಾಡಿ. ಅಷ್ಟಾಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವು ಸಮಾಜಕ್ಕೂ ಬೇಕಾದವ್ರಾಗ್ತೀರಿ, ದೇಶಕ್ಕೂ ಬೇಕಾದವ್ರಾಗ್ತೀರಿ, ಸಮುದಾಯಕ್ಕೂ ಬೇಕಾದವ್ರಾಗ್ತೀರಿ. ಹಂಗಾಗಿ ಎಲ್ಲರೂ ಬಹಳಷ್ಟು ಜನ ಯುವಕರಿದ್ದೀರಿ. ಇಷ್ಟೊಂದು ಜನ ಯುವಕರಿಗೆ ಅಡ್ರೆಸ್ ಮಾಡ್ತಿರೋದು ನನ್ನ ಅದೃಷ್ಟ ಅಂತ ನಾನಾದ್ರೂ ಭಾವಿಸ್ತೇನೆ. ಬಹಳಷ್ಟು ಜನ ಒಳ್ಳೆ ಒಂದು 12-13 ವರ್ಷದ ಹುಡುಗರಿದ್ದೀರಿ. ನಿಮ್ಗೆಲ್ಲ ಅರ್ಥ ಆಗುತ್ತೆ, ಮೋಸ್ಟ್ಲಿ ನಾನು ಮಾತಾಡೋದೆಲ್ಲ ಅರ್ಥ ಆಗ್ತಾರ ನಿಮಗೆ. ಅಚ್ಚುಕಟ್ಟಾಗಿ ಓದಬೇಕು. ಸುಮ್ಮನೆ ಹಾರಿ ಊರಿ ಅನ್ನೋದು, ಚಪ್ಪಾಳೆ ಹೊಡಿಯೋದು, ಕೂಗೋದು, ಹಿಂದೆ ಮುಂದೆ ಬರೋದಲ್ಲ.